2019ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ್ದು ಬಿಎಸ್ವೈ ಸಿಪಿವೈ ಎಚ್ಡಿಕೆ ಸರ್ಕಾರ ಬೀಳಿಸಿದವರ ಜೊತೆನೇ ಸಂಸಾರ ಮಾಡ್ತಿದ್ದಾರೆ. 2019ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ್ಯಾರು? ಯಡಿಯೂರಪ್ಪನವರು ಹಾಗೆ ಸಿಪಿ ಯೋಗೇಶ್ವರ್. ಎಚ್ಡಿಕೆ ಸರ್ಕಾರ ಬೀಳಿಸಿದವರ ಜೊತೆನೇ ಈಗ ಸಂಸಾರ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹಳೆಯದನ್ನ ಮರೆತು ಬಿಜೆಪಿ ಜೊತೆ ಹೋಗಿರೋದು ನಮಗೆ ನೋವಾಗ್ತಾ ಇದೆ. ದಳದವರಿಗೂ ಬಿಜೆಪಿಯವರಿಗೂ ಕೇಳ್ತಾ ಇದ್ದೀನಿ ನಾನು ಒಂದು ಮಾತನ್ನ, ಅದು ಹೇಗೆ ನೀವು ಇದನ್ನು ಅರಗಿಸಿಕೊಳ್ತಾ ಇದ್ದೀರಿ? ರಾಜಕೀಯಕ್ಕೆ ಒಂದು ಸಿದ್ಧಾಂತ ಆದ್ರೆ ಏನಾದರೂ ಇರಬೇಕಲ್ವಾ, ಸೈದ್ಧಾಂತಿಕ ಬದ್ಧತೆ. ಕುಮಾರಸ್ವಾಮಿ ಇದನ್ನು ಹೇಗೆ ಜೀರ್ಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಲೇವಡಿಯನ್ನು ಮಾಡಿದ್ದಾರೆ. ಮೈತ್ರಿಯ ವಿಚಾರದಲ್ಲಿ ಈಗ ಟಾಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ನಿಮ್ಮ ಸರ್ಕಾರ ಬೀಳಿಸಿದವ್ರ ಜೊತೆಗೇನೆ ನೀವೀಗ ಸಂಸಾರ ಮಾಡೋಕೆ ಹೋಗಿದ್ದೀರಲ್ಲ ಅಂತ. ನೋಡಿ, ಈಗ ಅವರು ದಳದವ್ರಿಗೂ ಬಿಜೆಪಿಯವ್ರಿಗೂ ಒಂದು ಮಾತನ್ನ ಕೇಳಿದ್ದಾರೆ, ರಾಜಕೀಯಕ್ಕೆ ಒಂದು ಸಿದ್ಧಾಂತ ಆದರೂ ಇರಬೇಕಲ್ವಾ ಅಂತ. ಈಗ ಅವರು ಕೋಮುವಾದಿ ಜೊತೆಗೆ ಹೋಗಿದ್ದಾರೆ ಅನ್ನೋದು ಕಾಂಗ್ರೆಸ್ನಿಗರ ಆರೋಪ. ಬಟ್ ಕುಮಾರಸ್ವಾಮಿಯವರು ಸರ್ಕಾರ ಬೀಳಿಸಿದವ್ರ ಜೊತೆಗೇನೆ ಈಗ ಮೈತ್ರಿ ಮಾಡ್ಕೊಂಡಿದ್ದಾರಲ್ವಾ, ಯಾವ ನೈತಿಕತೆ ಇದೆ ಅವ್ರಿಗೆ ಅಂತ. ಇದು ಅವ್ರ ಮಾತಿನ ಅರ್ಥ. ಇವ್ರಿಗೇನಾದ್ರೂ ಬದ್ಧತೆ ಇದೆಯಾ? ಸೈದ್ಧಾಂತಿಕವಾದಂತಹ ನಿಲುವುಗಳಿದೆಯಾ? ತಮ್ಮದೇ ಆದಂಥ ಒಂದು ಪಕ್ಷದ ಜಾತ್ಯತೀತ ನಿಲುವನ್ನು ಮರೆತು ಇವರು ತಮ್ಮ ಸರ್ಕಾರವನ್ನು ಕೆಡೋದವ್ರಿಗೆ ಈಗ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ತಿದ್ದಾರೆ ಮತ್ತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. 2019ರಲ್ಲಿ ಮೈತ್ರಿ ಸರ್ಕಾರವನ್ನು ಬೀಳಿಸಿದ್ದು ಯಡಿಯೂರಪ್ಪನವರಲ್ವಾ, ಸಿಪಿವೈ ಅಲ್ವಾ? ಈಗ ಅವ್ರ ಜೊತೆ ಹೋಗಿದ್ದೀರಲ್ವಾ ನೀವು? ಬದ್ಧತೆ ಇದೆಯಾ ಅನ್ನೋ ಪ್ರಶ್ನೆ ಇದು. ನೋಡಿ, ನೀವು ಯಾರೋ ಎಲ್ಲ ಇದ್ದೀರಿ. ನನಗೆ ರಾಜಕಾರಣ ಭಾಳ ನೋವಾಗ್ತಾ ಇದೆ. ನಾನು ಟಿ ವಿಲಿ ನೋಡ್ತಾ ಇದ್ದೀನಿ, ನಮ್ಮ ಕುಮಾರಸ್ವಾಮಿಯವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು, ಯಡಿಯೂರಪ್ಪನವ್ರು ಇರ್ಬೋದು, ಆ ಯೋಗೇಶ್ ಇರ್ಬೋದು, ಆ ಮುನ್ರತ್ನ ಇರ್ಬೋದು, ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾಕ್ಬಿಟ್ರು ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್. ತಿರ್ಗಾ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಾ ಅವ್ರ ಜೊತೆನೇ ತಬ್ಬಾಡ್ತಾವ್ರೆ, ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ. ಈಗೇನು ರಾಜಕಾರಣದಲ್ಲಿ ಯಾರು ನಂಬಬೇಕು ಅಂತ ನನಗೆ ಭಾಳ ವ್ಯತ್ಯಯ ಆಗ್ತಾ ಇದೆ. ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು. ಕುಮಾರಣ್ಣ ಚೀಫ್ ಮಿನಿಸ್ಟರ್ ಮಾಡಬೇಕು 5 ವರ್ಷ ಅಂತ ನಾವು ಮಾಡಿದ್ವಿ, ಅವ್ರನ್ನ ಇಳಿಸಂಥವ್ರ ಜೊತೆನೇ ತಿರ್ಗಾ ನೀವು ತಬ್ಬಾಡಿ ಅವ್ರದೇ ಸ್ಪೋಕ್ಸ್ಮನ್, ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ದಳದವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಮಿಕ್ಕಿದ ಜನಕ್ಕೆ ಬಿಟ್ಬಿಡ್ತೀನಿ. ಸರ್, ಸರ್ಕಾರ ಇದ್ದಾಗ ನೀವಿಬ್ರು ತಪ್ಪಾಡಿದ್ರಿ ಅವಾಗ ಇಲ್ಲ ಸರ್ಕಾರ ಈಗ ನೆನ್ಪಿಟ್ಕೊಂಡಿದ್ದಾರೆ. ಅವ್ರೆ ನಿಮ್ಮ ಬಗ್ಗೆ ನೋವಿಟ್ಕೊಂಡಿಲ್ವಲ್ಲ? ನಾವು ಅವ್ರ ಬಗ್ಗೆ ನಾವು ಸರ್ಕಾರ ಇದ್ದಾಗ ನಮ್ಮ ಸರ್ಕಾರನ ತೆಗೆದ್ರು ಅಂತ ಹೇಳ್ತಾ ಇದ್ವಿ. JDS ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇಬ್ರು ಸೇರಿ ಒಟ್ಟು ಸರ್ಕಾರ. ನಾವು ಈ ರೀತಿ ಅವ್ರ ಸರ್ಕಾರ ಯಾವತ್ತೂ ತೆಗೆಯಕ್ಕೆ ಹೋಗಿರ್ಲಿಲ್ಲ. ಕುಮಾರಸ್ವಾಮಿ ಸರ್ಕಾರ ತೆಗೆಯಕ್ಕೆ ಹೋಗಿಲ್ಲ. ನಿಮಗೆ ನೋವಿದೆ ಈ ವಿಚಾರ, ಅವರಿಗೆ ನಿಮ್ಮ ಬಗ್ಗೆ ಏನು ಕನ್ಸರ್ನ್ ಇದ್ದಂಗೆ? ಬೇಡ, ನನ್ನ ಕನ್ಸರ್ನ್ ಬೇಡ. ನಾನು ಹೇಳ್ತಾ ಇದ್ದು ರಾಜಕೀಯದ ಒಂದು ಸಿದ್ಧಾಂತ. ನನಗೇನು ನೋವು ಅಂತಲ್ಲ. ನಾವು ರಾಜಕಾರಣದಲ್ಲಿ ನಾವು ಹೆಂಗೆ ಜನ ಮುಂದೆ ಮಖ ತೋರಿಸ್ಬೇಕು, ಈ ಮಟ್ಟಕ್ಕೆ ಹೋದವರು. ನೋಡಿ, ನೀವು ಯಾರೋ ಎಲ್ಲ ಇದ್ದೀರಿ.